ಅನ್ಸೋದಿಲ್ಲ. ಕೇವಲ ಫಂಡ್ 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 ಅಂತ ಹಿಂದೆ ಬಿದ್ಕೊಂಡ್ರೆ ಇವ್ರು ಏನು ಸಮಾಜ ಸೇವೆ ಇಲ್ಲ ಇದ್ದಾರೆ, ಅವರಲ್ಲೂ ಒಳ್ಳೆಯವರು ಇದ್ದಾರೆ. ಸ್ವಾಮೀಜಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಶಕ್ತಿ ಸಾಲ್ತಾ ಇಲ್ಲ. ಅವ್ರ ಜನ ಕಡಿಮೆ ಇದ್ದಾರೆ. ಅಂತೀರಾ ಹಾಗಿದ್ರೆ ಅವ್ರಗಳ ಮಧ್ಯೆ ಮಠಾಧೀಶರ ಮಧ್ಯೆ ಕೂಡ ಒಗ್ಗಟ್ಟಿಲ್ಲ ಅಂತೀರಾ ಹಾಗಿದ್ರೆ? ಮತ್ತು ಒಗ್ಗಟ್ಟಿಲ್ಲ ಅಂತಂದಾಗ ಎಷ್ಟು ಮಠಗಳಾಗಿದ್ದಾವೆ ಇವತ್ತು. ಅವ್ರವರಲ್ಲಿ ಭಿನ್ನಾಭಿಪ್ರಾಯ ಇದ್ದಾವ. ಒಂದು ಮಠಕ್ಕೆ ಇನ್ನೊಂದು ಮಠಕ್ಕೆ ಆಗುವುದಿಲ್ಲ, ಏನಿರೋದು ಅವರಲ್ಲಿ ಇಲ್ಲ ಅಂತಲ್ಲ. ಅವರು ಈ ಮನುಷ್ಯನಿಂದ ಹುಟ್ಟಿದಂಥ ಮಠಗಳು ಅವು. ಇದು ಮನುಷ್ಯನಿರುವಂಥ ದುರ್ಗುಣಗಳು ಸುಗುಣಗಳು ಎರಡೂ ಇರ್ತಾವಲ್ಲ. ಒಳ್ಳೆತನ ಇರ್ತದೆ, ಕೆಟ್ಟತನ ಇರ್ತದೆ. ಹೀಗಾಗಿ ಒಳ್ಳೆಯವ್ರು ಏನು ಮಾಡ್ತಾರಪ್ಪ, ಇನ್ನೆಲ್ಲಪ್ಪ ಅವ್ರ ಜನ ಕೂತಾಡೋದು, ಎದ್ದ ತಕ್ಷಣ ಅವ್ರು ಅದು ಮಾಡಕ್ಕೆ ಹೋಗೋರು, ಬೇಡ ಅಂತ ಕೇಳಂಗಿಲ್ಲ ಅಂತ ತಾವು ತಮ್ಮ ಪೂಜೆ ಅಥವಾ ಏನಾಯಿತು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಕೆಲವರು ಮತ್ತು ನಿಮ್ಗೆ ಹೇಳಿದಾಗ ರಾಜಕೀಯ ಲಾಭಕ್ಕಾಗಿಯೋ ತಮ್ಮ ಬೆಳವಣಿಗೆಗಾಗಿಯೋ ತಮ್ಮ ಮಠದ ಅಭಿವೃದ್ಧಿಯ ಹೆಸರಿನಲ್ಲ ದುಡ್ಡನ್ನು ಹೊಡ್ಕೊಂಡು ಹೋಗುವಂಥ ಅನೇಕ ಸ್ವಾಮೀಜಿಗಳು ಇದ್ದಾರೆ. ಅವ್ರಿಗೆ ಏನು ಹೇಳುವಂಥದ್ದು ಏನಪ್ಪ, ಇದೆಲ್ಲ ನೀವು ತೊಗೊಳಕ್ಕಿಂತಲೂ ನೀವು ಇದ್ದಿದ್ದು ನೀವು ಸಾಲಿನೂ ತೆಗಿಯೋ ಅವಶ್ಯಕತೆ ಇಲ್ಲ. ಅವ್ರು ಗೌರ್ಮೆಂಟ್ ಪ್ರಶ್ನೆ ಮಾಡ್ರಿ, ನೀವು ಸಾಲಗಳನ್ನ ಪ್ರತಿಯೊಬ್ಬ ಮಗು ಶಿವಾಗ ಮಾಡಂತ ಕೇಳ್ರಿ. ಅಂಥ ಮೂಮೆಂಟ್ ಮಾಡಿದಾಗ ಬೆಲೆ ಬರ್ತದೆ. ನಮ್ಮ ಶಿವಕುಮಾರ್ ಅದಾರ್ರಿ, ಅವ್ರನ್ನ ಮುಖ್ಯಮಂತ್ರಿ ಮಾಡಿರಿ. ಈಗ ನಾಳೆ ಬರ್ತಾರೆ ನಮ್ಮ ಬೇಡ ಸಮಾಜದವರು, ಅವ್ರ ಸ್ವಾಮೀಜಿ ಬಂದ ನಮ್ಮ ಸತೀಶ್ ಅವ್ರನ್ನ ಮಾಡ್ರಿ ಅಂತ ಹೇಳ್ತಾರೆ. ಇನ್ನೊಬ್ರು ಬರ್ತಾರೆ ದಲಿತ ಸಮುದಾಯಕ್ಕೆ ಸಂಬಂಧಿಸಿದವ್ರು, ನಮ್ಮವ್ರನ್ನ ಮಾಡ್ರಿ, ನಮ್ಮ ಪರಮೇಶ್ವರವ್ರನ್ನ ಮಾಡ್ರಿ, ಪರಮೇಶ್ವರ ಇಲ್ಲಿ ಮಾಡ್ರಿ. ಇನ್ನೊಬ್ರು ರೆಡ್ಡಿ ಅವ್ರು ಬರ್ತಾರೆ, ಬಂದ ರಾಮಲಿಂಗ ರೆಡ್ಡಿ ಅವ್ರನ್ನ ಮಾಡ್ರಿ. ಹಿಂಗೆ ಯಾರ್ಯಾರು ಕೇಳಕ್ಕೆ ಶುರು ಮಾಡ್ತಾರೆ. ಇವರು ಪೋಸ್ಟ್ ಒಂದ ಯಾರು ಹಂಚೋದು ಅದನ್ನಂತ. ಬಹುಶಃ ಇವ್ರು ಹೇಳೋ ಪ್ರಕಾರ ವರ್ಷಕ್ಕೊಬ್ಬೊಬ್ರನ್ನ CM ಆಗಿ ಚೇಂಜ್ ಮಾಡಿದ್ರು ಆಗಲ್ಲ, ಎಲ್ಲರಿಗೂ ಮುಟ್ಟಲ್ಲ. 224 ಜನ ಇವ್ರು ಇದ್ದಾರೆ, ಶಾಸಕರು ಇದ್ದಾರೆ. ಅವರೆಲ್ಲರೂ ಅರ್ಹರೇ ಅದಕ್ಕೆ. CM ಹೌದು, ಅಷ್ಟು ಜನ ಅರ್ಹರನ್ನ ಅವರು. ಎಲ್ಲರಿಗೂ 224 ದಿನ ಮಾಡಿದ್ರೆ ಎಷ್ಟು ದಿನ ಬರ್ತಾವೆ ನೋಡ್ರಿ. 2 ದಿನ ಮಾಡಿಬಿಟ್ರಪ್ಪ ಅಂತ ಹೇಳೋದು. ಒಂದು ಹಿಂದೊಂದು ಯಾವ್ದು ನಮ್ಮ ರಾಜಕಾರಣ ಅವ್ರ ಫಿಲ್ಮ್ ಬಂದಿತ್ತು. ಅದ್ರಲ್ಲಿ ಏನಪ್ಪ ಅಂದ್ರೆ ಇದ್ರ ಮೇಲೆ ಅಫಾಸ್ಟ್ ಮಾಡಿದ್ರು ಅವರು. ಮೈ ಬನವಂಗ ಮುಖ್ಯಮಂತ್ರಿ, ಆ ಬನಂಗೆ ಉಪಮುಖ್ಯಮಂತ್ರಿ, ಹಿಂಗೆ ಎಲ್ಲರೂ ಮುಖ್ಯಮಂತ್ರಿ ಮಾಡಿಬಿಟ್ರು ಶಾಸಕರು. ಮೊನ್ನೆ ಅದು ನಮ್ಮ ಪ್ರಿಯಾಂಕಾ ನಮ್ಮ ಖರ್ಗೆ ಅವ್ರು ಹೇಳಿದಾಗ ಹೌದಲ್ಲ ಇದು ಎಲ್ಲರೂ ಯಾಕೆ ಸಚಿವರು ಉಪಮುಖ್ಯಮಂತ್ರಿ ಆಗಬಾರ್ದು ಅಂತ ಅನಿಸಿತ್ತು ಒಂದು ಕ್ಷಣ. ಯಾಕೆ ಹಂಗೆ ಇದು ಎಲ್ಲರೂ ಇಷ್ಟ ಆಗಲಿ ಅಂತೇಳಿ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ಚಂದ್ರಶೇಖರ ಸ್ವಾಮೀಜಿ ಅವರು, ಇಲ್ಲ ನೀವು ಇಲ್ಲಿವರೆಗೆ ಅನುಭವಿಸಿದ್ರಿ, ಇಲ್ಲಿ ಅನುಭವಿಸೋದು ಜನಸೇವೆ ಮಾಡೋದು ಇದು ಒಂದು ಭಾಳ ಮಹತ್ವದ ಪ್ರಶ್ನೆ. ಯಾಕಂದ್ರೆ ಅನುಭವಿಸೋದಲ್ಲ ಅದು ಊರು ಕಸ ತಗೊಂಡು ಮೈ ಮೇಲೆ ಹಾಕೊಂಡಂಗೆ ಅವ್ರು ಮುಖ್ಯಮಂತ್ರಿ ಆಗೋದು ಅಂತಂದ್ರೆ ಜವಾಬ್ದಾರಿ ಹೊತ್ಕೊಂಡು ಜನಕ್ಕೆ ಬೇಕಾದಂಥ ಆಡಳಿತ ಕೊಡೋದು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂಥದ್ದು, ಶಿಕ್ಷಣ ಕೊಡುವಂಥದ್ದು, ಒಳ್ಳೆಯ ರಸ್ತೆಗಳನ್ನು ಮಾಡುವಂಥದ್ದು, ಬಡತನಕ್ಕೆ ಪರಿಹಾರ ಹುಡುಕುವಂಥದ್ದು ಒಂದು ಜವಾಬ್ದಾರಿಯುತವಾದಂಥದ್ದು ಭಯಂಕರ ತೂಕದ ಸ್ಥಾನ ಅದು. ಅದು ಹೋಗಿ ಆಯಸ್ಸ ಅನ್ಕೋತ ಅನುಭವಿಸೋದು. ಏನು ಅನುಭವಿಸೋದು, ಏನು ಸುಖ ಅನುಭವಿಸೋದು, ಅದು ಮಾತ್ರ ಏನೋ ನೋಡಿದ್ ನಾನು. ಅನುಭವಿಸೋದು ಅಂತ ಅಲ್ಲ, ಆಸ್ವಾದಿಸೋದು ಅಲ್ಲ ಅದು. ಅಲ್ರಿ ಬೆಂಕಿಯನ್ನು ಆಸ್ವಾದಕ್ಕೆ ಯಾರು ಹೋಗ್ತಾರೆ? ಅದು ಮುಳ್ಳನ್ನು ಆಶ್ವಾಸಕ್ಕೆ ಯಾರು ಹೋಗ್ತಾರೆ? ಹಂಗೆ ಅದು ಮುಳ್ಳಿದ್ದಂಗೆ ರೀ ಅದು. ಯಾಕಂದ್ರೆ ವರ್ಕ್ ಮಾಡೋದು ಹೋಗಿರ್ತಾರೆ ಅವ್ರು. ಅದು ದುರಂತ. ನಮ್ಮ ಇವತ್ತು ಲೀಡರ್ಗೋಸ್ಕರ ಅದು ತಿಳ್ಕೊಳಿಕ್ ತಯಾರಿಲ್ಲ. ಏನಪ್ಪ ಅಂದ್ರೆ ಇಲ್ಲಪ್ಪ ಇದು ಕಷ್ಟದ್ದು ಐತಿ ಅಂತೇಳಿ. ಸಿದ್ದರಾಮಯ್ಯನವರು ಈಗ ಆ್ಯಕ್ಚುಲಿ ಸಿದ್ದರಾಮಯ್ಯನವ್ರಿಗೆ ವಯಸ್ಸಾಗಿದೆ, ಅವ್ರು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿನ ತಾವು ಬಿಟ್ಕೊಡ್ಬೇಕು, ಅದೇನು ತಪ್ಪೇಂತ ಅನ್ನೋದಿಲ್ಲ ಅದನ್ನು. ಆದ್ರೆ ಬಿಟ್ಟು ಕೊಡೋ ಮನಸ್ಸು ಅವ್ರಿಗೆ ಇರಬೇಕಲ್ಲ ಒಂದು. ಮತ್ತು ನಾವು ಒಳ್ಳೆ ಕೆಲಸ ಮಾಡೋದಿನ್ನೂ ಅವ್ರಲ್ಲೂ ಇರ್ಬೋದು, ಬೇಡ ನಾವು ಇನ್ನಷ್ಟು ಏನು ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಇರ್ಬೋದು. ಇಲ್ಲ, ರಾಜ್ಯದ ಜನತೆ ಕೂಡ ಸಿದ್ದರಾಮಯ್ಯ ಅವರ ಆಡಳಿತವನ್ನೇ ಬಯಸ್ತಾ ಇರಬೇಕು. ಯಾಕೆಂದ್ರೆ ಇಷ್ಟು ಬಾರಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಅವರು ಕೂಡ ಇಂಡೈರೆಕ್ಟ್ ಆಗಿ ಮಾತಾಡಿದ್ರು, ಅವರ ಬಣದವರು ಕೂಡ ಮಾತಾಡಿದ್ರು, ಇವಾಗ ಮಠಾಧೀಶರು ಕೂಡ ಬರ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಜನ ಮೌನವಾಗಿದ್ದಾರೆ, ಯಾರು ಏನು ತಕರಾರು ಎತ್ತಿಲ್ಲ, ಜನ ಸುಮ್ಮನಿದ್ದಾರೆ, ಜನ ತೃಪ್ತರಾಗಿದ್ದಾರೆ ಸಿದ್ದರಾಮಯ್ಯನವರ ಆಡಳಿತದಿಂದ ಅಂತ ಅಂದಾಗ ಇದನ್ನ ಯಾವ ರೀತಿ ಪರಿಗಣಿಸಬೇಕು ನಾವು? ಹಾಗೆ ನೋಡ್ರಿ, ಜನ ಅಂತಿ ಇವತ್ತ ಸಿದ್ದರಾಮಯ್ಯವ್ರನ್ನೂ ನೋಡಿಲ್ಲ, ಈ ಮೊನ್ನೆ ಆದಂಥ ಎಲೆಕ್ಷನ್ದಲ್ಲೇ DK ಶಿವಕುಮಾರ್ ಅವ್ರನ್ನೂ ನೋಡಿಲ್ಲ. ಅವ್ರು ನೋಡಿದ್ದು ಮಾತ್ರ ಗ್ಯಾರಂಟಿಗಳನ್ನ. ಓಕೆ, ಯಾಕಂದ್ರೆ ಒಂದ್ ವೇಳೆ ಗ್ಯಾರಂಟಿ ಅನ್ನೋ ಶಬ್ದ ಅಲ್ಲಿ ಇರಲಿಲ್ಲ ಅಂದ್ರೆ ಇವತ್ತು ಇವ್ರು ಇನ್ನೂ ಚೀಫ್ ಮಿನಿಸ್ಟರ್ ಆಗ್ತಾನೆ ಇರಲಿಲ್ಲ. ಇಷ್ಟು ಮಾತ್ರ ಅಗ್ದಿ ಗಂಟಾಗೋಸ್ಕರವಾಗಿ ಹೇಳ್ಬೋದು ನಾವು. ಅದಕ್ಕೆ ಜನರಿಗೆ ಏನು ಬೇಕಾಗಿದೆ, ನಮ್ಗೆ ಗ್ಯಾರಂಟಿ ಕೊಡ್ರಪ್ಪ ಅಷ್ಟ, ನಮ್ಗೆ ಉದ್ಯೋಗ ಕೊಡ್ರಪ್ಪ ಅಷ್ಟ ಅಂತ ಹೇಳ್ತಾ ಇದ್ದಾರೆ. ಈ ಗ್ಯಾರಂಟಿ ಕೊಟ್ಟಿದ್ದಾರೆ, ನೀವು ಉದ್ಯೋಗ ಕೊಡುವಂಥ ಕೆಲಸ ಅವ್ರು ಮಾಡ್ಬೇಕಾಗಿದೆ. ಅವ್ರು ಸಿದ್ದರಾಮಯ್ಯವರು ಅಷ್ಟ, ಇನ್ನೇನು ಸಿದ್ದರಾಮಯ್ಯ ಬೆಂಬಲಿಗೆ ಹೆಚ್ಚಿರ್ಬೋದು. DK ಶಿವಕುಮಾರ್ ಅವ್ರದ್ದು ಅಲ್ಲೇ ಮೈಸೂರು ಸುತ್ತಮುತ್ತ ಜನ ಇರ್ಬೋದು, ಇವರು ಉತ್ತರ ಕನ್ನಡದ ಅಲ್ಲಿ ಸ್ವಲ್ಪ ಹೆಚ್ಚಿರ್ಬೋದು, ಆ ಮತ್ತು ಬೇರೆ. ಆದ್ರೆ ಈಗಾಗಲೇ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರಾಗಿ ಬಿಟ್ಟು ಕೊಡ್ತಾರೋ ಅಥವಾ ಹೈಕಮಾಂಡ್ ಮಾಡೋದು. ಹೈಕಮಾಂಡ್ ಅಂತ ಮೂಲತನ ರಾಂಗ್, BJPದಲ್ಲಿ ಯಾವುದೂ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಒಂದು ಗುಂಪು ಮಾಡ್ಕೊಂಡು ಅವರು ತಮ್ಮ ಶಾಸಕರನ್ನ MP ಗಳನ್ನ ನಮ್ಮ ಕಪ್ಪು ಮುಷ್ಟಿ ಇಟ್ಕೊಂಡು ಹೋಗುವಂಥದ್ದು ಒಂದು ರೀತಿ ಅದೊಂದು ಹೈಕಮಾಂಡ್ ಡಿಕ್ಟೇಟರ್ಶಿಪ್. ಅದು ಇವೆಲ್ಲ ಚೆಕ್ ಮಾಡ್ತಾರೆ. ಒಂದು ಕಡೆ ಹೇಳ್ತಾನೆ ಇವ್ರು ಯಾರಪ್ಪ ಅಂತಂದ್ರೆ ಸ್ಟಾಲಿನ್ ಅಲ್ಲ, ಸ್ಟಾಲಿನ್ ಹೇಳ್ತಾನೆ, ಇದು ಮಾರ್ಕ್ಸ್ ಹೇಳ್ತಾನೆ. ಮಾರ್ಕ್ಸ್ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಮಾರ್ಕ್ಸ್ ಹೇಳುವಂಥ ಸಿದ್ಧಾಂತ ಕಮ್ಯುನಿಸಮ್ ಅಂದ್ರೆ ಏನು,